ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ಕಾರಿ ವರ್ಗದವರು ಎಲ್ಲರೂ ಕೂಡ ಸರ್ ನೀವು ಸ್ವಲ್ಪ ಹಿಂದೆ ಹಿಂಗೆ ಅಗಲಾಗ್ಬಿಡಿ. ಒಳ್ಳೆ ಲೋಕೇಶ್ ಅವರು ಏನು ಮಾಡ್ತೀವಿ ನೀವು? ಸರ್ ಹಲೋ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮನುಜ ವಿದ್ಯಾ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕೊಳೆಯ ಕೆಚ್ಚೇವು. ಮರೆದೇವು ಮರೆದೇವು ಮನವ ಎರೆದೇವು ಮನವ ಹಿಡಿದನಪ ಕರುಳೆಂಬ ಗುಡಿಗೆ. ಇವತ್ತು ತಮ್ಮೆಲ್ಲರಿಗೂ ಬಹಳ ಸಡಗರ ಸಂಭ್ರಮದಿಂದ ರಾಜ್ಯಾದ್ಯಂತ ಕನ್ನಡ ರಾಜ್ಯೋತ್ಸವ ಆಚರಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ನಮ್ಮ ಭದ್ರಾವತಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕನ್ನಡಕ್ಕೋಸ್ಕರ ಹೋರಾಟವನ್ನು ಮಾಡೋದ್ರ ಮುಖಾಂತರ ಕನ್ನಡವನ್ನು ಉಳಿಸೋದು ಬೆಳೆಸೋದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಇವತ್ತು ನಾವು ಕೇವಲ ನವೆಂಬರ್ 1 ವಿದ್ಯೋತ್ಸವ ನಿಸಾರ್ ಅಹಮದ್ ಅವರು ಹೇಳಿದಾಗೆ 365 ದಿನ ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕು, ಕನ್ನಡ ಉತ್ಸವ ಆಗಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ತಮ್ಮ ಮನದಾಳದಿಂದ ಅಂತರಂಗದಿಂದ ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನತಕ್ಕಂಥ ಭಾವನೆ ತಮ್ಮೆಲ್ಲರಲ್ಲಿ ಮೂಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇತರೆ ಭಾಷೆಯನ್ನು ದ್ವೇಷಿಸಿದರೆ ಇತರ ಭಾಷೆಯನ್ನು ಪ್ರೀತಿಸಿ ಮಾಡೋದ್ರ ಮುಖಾಂತರ ಕನ್ನಡದ ಸ್ವಾಭಿಮಾನವನ್ನು, ಕನ್ನಡದ ಘನತೆಯನ್ನು ಹೆಚ್ಚಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ, ಭದ್ರಾವತಿಯಲ್ಲಿ ಕೂಡ ಮೊದಲನೇ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡವನ್ನು 3,80,00,000 ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ. ಈಗಾಗಲೇ ಒಂದು ಹಂತದಲ್ಲಿ ಬಂದಿದೆ. ಅದು ಕೂಡ ಮುಂದಿನ ವರ್ಷ ಅಥವಾ 2 ವರ್ಷದಲ್ಲಿ ಸಂಪೂರ್ಣವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬಿಟ್ಕೊಡುವಂಥ ಸಂದರ್ಭವನ್ನು ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಮಾತಾಡ್ತಾ, ಇದಕ್ಕೆ ಎಲ್ಲರೂ ಸಹಕಾರವನ್ನು ಕೊಡಬೇಕು ಅಂತ ಕೇಳಿಕೊಂಡು, ಇವತ್ತು ಭದ್ರಾವತಿಯಲ್ಲಿ ಸುಮಾರು 500 ಕೋಟಿ ರೂಪಾಯಿಗಳ ಅಂದಾಜು ಶಂಕುಸ್ಥಾಪನೆ ಉದ್ಘಾಟನೆ ಪಡುವಂಥದ್ದಿದ್ದಾವೆ. ಜನವರಿ ತಿಂಗಳಲ್ಲಿ ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಮಂತ್ರಿಗಳನ್ನು ಕರೆಸೋದ್ರ ಮುಖಾಂತರ ಇದೇ ಕನ್ಯಾಕುಮಾರಿಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ನೆರವೇರಿಸ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಇವತ್ತು MPM ಕಾರ್ಖಾನೆ ಪ್ರಾರಂಭ ಮಾಡೋದು ರಾಜ್ಯ ಸರ್ಕಾರ ತುದಿಗಾಲಲ್ಲಿದೆ. ಆದರೆ ಕೇಂದ್ರ ಸರ್ಕಾರ 50,000 ಎಕರೆ ಜಮೀನು
ಫಾರೆಸ್ಟ್ ಒಳಗಿರೋದು NOC ಕೊಡ್ತಾ ಇಲ್ಲ ಸೆಂಟ್ರಲ್ ಗೌರ್ಮೆಂಟು. ಹಾಗಾಗಿ BJP ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ, ತಾವು ತಕ್ಷಣ ಮಧ್ಯ ಭಾಗವಹಿಸಿ MP ಅವರು ಮಧ್ಯ ಪ್ರವೇಶಿಸಿ 50,000 ಎಕರೆಗಳಿಗೆ ಫಾರೆಸ್ಟ್ ಇಲಾಖೆಯಿಂದ NOC ಕೊಡಿಸಿದ್ರೆ 6 ತಿಂಗಳಲ್ಲಿ ಅಥವಾ 3 ತಿಂಗಳೆಲ್ಲ ಕಾರ್ಖಾನೆ ಖಾಸಗಿಯವರಿಗೆ ಕೊಡೋದ್ರ ಮುಖಾಂತರ ಮತ್ತೆ ಪುನರ್ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ VSL ಪ್ರಾರಂಭ ಮಾಡಬೇಕು ಅಂತ ಕಳೆದ 10 ವರ್ಷದ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆದರೆ ಇನ್ನೂ ತನಕ ಮಾಡಲಿಲ್ಲ. 150 ಎಕರೆ ಮೈಸೂರಿನ ನಮ್ಮ ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು 2017ರಲ್ಲಿ 150 ಎಕರೆ ರಾಮನಗರ ಬಳ್ಳಾರಿ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ. ಅದು ಅಂದಾಜು ವ್ಯಾಲ್ಯೂಷನ್ನು 6,000 ಕೋಟಿ 7,000 ಕೋಟಿ ಆಗುತ್ತೆ. ಅಷ್ಟು ಮಂಜೂರಾತಿಯನ್ನು 2017ರಲ್ಲಿ ಕೊಟ್ಟಿದ್ದಾರೆ. ಆದರೆ BJP ಸರ್ಕಾರದವರು ಬಂದು ಆಶ್ವಾಸನೆ ಕೊಟ್ಟು ಬ್ಲಾಕ್ ಮಂತ್ರಿಗಳು ಕೇಂದ್ರ ಮಂತ್ರಿಗಳು ಕಾರ್ಯ ಈಡೇರಿಸಲಿಲ್ಲ. ಈಗೇನೋ ಮಾಡ್ತೀವಿ ಅಂತ ಹೇಳ್ತಾರೆ. ಮಾಡಲಿ ಅಂತ ಅವರಿಗೆ ಶುಭವನ್ನು ಹಾರೈಸಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಾನು 2 ಮಾತನ್ನು ಮುಗಿಸ್ತೀನಿ. ಅಲ್ಲ ನೋಡ ಮುಂದೆ ಸನ್ಮಾನವನ್ನ ಸ್ವೀಕರಿಸಿದಂತ ಎಲ್ಲ ಗಣ್ಯರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನ ಈ ಸುಸಂದರ್ಭದಲ್ಲಿ ಸಲ್ಲಿಸುತ್ತಾ ಹೀಗೆ ಅವರ ಸೇವೆ ನಿರಂತರ ಕನ್ನಡರ ಅಭಿಮಾನದಿಂದ ಈ ಸನ್ಮಾನವನ್ನು ಸ್ವೀಕರಿಸಲು ಬಹಳ ಸಂತೋಷವಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ನಮ್ಮ ಶಾಸಕರು 2 ಮಾತುಗಳನ್ನು 2 ನುಡಿಗಳನ್ನು ಆಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ನಾವು ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಮತ್ತು ಕನ್ನಡ ನುಡಿ ನಡೆ ಇವೆಲ್ಲವುಗಳ ಬಗ್ಗೆ ಅತ್ಯಂತ ಕಳಕಳಿಯಿಂದ ಪ್ರಯತ್ನವನ್ನು ಮಾಡಬೇಕಾಗಿದೆ. ಆದರೆ ಕಳೆದ ಒಂದು 30 ವರ್ಷಗಳಿಗಿಂತ ಭದ್ರಾವತಿಯಲ್ಲಿ ಕನ್ನಡದ ಬಳಕೆ, ಕನ್ನಡದ ಮಾತು, ಕನ್ನಡದ ನುಡಿ, ಕನ್ನಡದ ಸಂವೇದನೆ ಹೆಚ್ಚಾಗಿದೆ ಹೇಳೋದಕ್ಕೆ ಅನುಮಾನವಿಲ್ಲ. ಅದಕ್ಕೆ ಕಾರಣಕರ್ತರಾದವರು ಕನ್ನಡ ಅಭಿಮಾನಿಗಳಾದಂತಹ ಭದ್ರಾವತಿ ನಿವಾಸಿಗಳು ಮತ್ತು ನಮ್ಮ ಜನಪ್ರಿಯ ಶಾಸಕರು. ಅನೇಕ ಕನ್ನಡ ಪರ ಸಂಘ ಸಂಸ್ಥೆಗಳಿಗೆ ಅವರು ಉದಾರ ಮನಸ್ಸಿನಿಂದ ತಮ್ಮ ಪ್ರೋತ್ಸಾಹವನ್ನು, ಮಾರ್ಗದರ್ಶನವನ್ನು ಕೊಟ್ಟು ಅನೇಕ ಕನ್ನಡ ಸಂಸ್ಥೆಗಳು ಬೆಳೆಯಲಿಕ್ಕೆ ಅವಕಾಶ ಕೊಟ್ಟರು. ಎಲ್ಲ ಕನ್ನಡ ಪರ ಸಂಸ್ಥೆಗಳು ತಮ್ಮದಾದಂತಹ ಕೆಲಸವನ್ನು ಮಾಡಿದೆ. ಆದರೆ ವ್ಯಕ್ತಿಯಿಂದ ಸಮಸ್ಯೆ ಆಗತಕ್ಕಂಥದ್ದು ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬರ ವ್ಯಕ್ತಿಯೂ ಕೂಡ ಕನ್ನಡದಲ್ಲಿ ಮಾತನಾಡಿದಾಗ, ಕನ್ನಡದ ಬಗ್ಗೆ ಅಭಿಮಾನವಿಟ್ಟು ಕನ್ನಡ ಪತ್ರಿಕೆಗಳನ್ನು ಓದಿದಾಗ ಆಗ ಮಾತ್ರ ಕನ್ನಡ ಬೆಳೆಯಲಿಕ್ಕೆ ಸಹಾಯವಾಗುತ್ತೆ. ಮಕ್ಕಳು ಕೂಡ ಹಿರಿಯರು ಮನೆಯಲ್ಲಿ ಏನನ್ನು ಮಾಡ್ತಾ ಇದ್ದಾರೆ ಅದನ್ನು ಅನುಕರಣೆ ಮಾಡ್ತಾರೆ. ಹಾಗಾಗಿ ಕನ್ನಡ ಮನೆಯಲ್ಲಿ ಬೆಳಗಬೇಕು. ಮನೆಯಲ್ಲಿ ಬೆಳೆದಾಗ ಮಾತ್ರ ಅದು ನಮ್ಮ ಮನದಲ್ಲಿ ನೆನೆಯುತ್ತದೆ. ಅದಕ್ಕಾಗಿ ಕನ್ನಡ ನಮ್ಮ ನೆನಹಲ್ಲಿ, ನಮ್ಮ ನುಡಿಯಲ್ಲಿ, ನಮ್ಮ ನಡತೆಯಲ್ಲಿ ಎಲ್ಲವೂ ಕೂಡ ಕನ್ನಡ ಬರಲಿ. ಕನ್ನಡ ನಮ್ಮ ಉಸಿರಾಗಲಿ, ಕನ್ನಡ ಹಸಿರಾಗಲಿ ಹೇಳ್ತಕ್ಕಂಥ ಮಾತನ್ನು ಇದಾದ ಡಾಕ್ಟರ್ ಅಜಿತ್ ಜ್ಯೋತಿ ವೈದ್ಯರು ಆರೋಗ್ಯ ಇಲಾಖೆ ಭದ್ರಾವತಿ, ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆ, ಮಾರ್ಕಂಡರಾವ್ ಚಂದ್ರ ವರ್ಧಕರ್ ಹಾಗೂ